ಡೂ ಯು ಹ್ಯಾವ್ ಅ ಫಿಯರ್ ಆಫ್ ಸ್ಪೋಕನ್ ಇಂಗ್ಲಿಷ್? ನಿಮ್ಗೆ ಇಂಗ್ಲಿಷ್ ಅಂತಂದ್ರೆ ಭಯನಾ? ನೀವು ಇಂಗ್ಲಿಷ್ ಅನ್ನ ಮಾತನಾಡ್ತಾ ಇರ್ಬೇಕಾದ್ರೆ ಭಯ ಪಡ್ತೀರಾ? ಹಾಗಾದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲಿಷ್ ಅಂತಂದ್ರೆ ಏಕೆ ನಮಗೆ ಭಯ ಆಗುತ್ತೆ ಮತ್ತು ಇಂಗ್ಲಿಷ್ ಭಯವನ್ನ ಹೋಗಲಾಡಿಸಬೇಕು ಅಂತಂದ್ರೆ ಒಂದು ಸೂಪರ್ ಡೂಪರ್ ಆದಂತಹ 3P ಫಾರ್ಮುಲಾ ನಾನು ನಿಮ್ಮ ಮುಂದಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಈ ಹೇಳುವಂತಹ ವಿಷಯವನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನೀವು ಅಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ ನೀವು ನಿಮ್ಮ ಇಂಗ್ಲಿಷ್ ಭಯದಿಂದ ಆಚೆ ಬಂದು ಕಾನ್ಫಿಡೆಂಟ್ ಆಗಿ ಇಂಗ್ಲಿಷ್ ನ ನೀವು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ವೆಲ್ ಫ್ರೆಂಡ್ಸ್, ಐ ಆಮ್ ಮಂಜುನಾಥ್ ಐಜಿ, ನಿಮ್ಮ ಪ್ರೀತಿಯ ಇಂಗ್ಲಿಷ್ ಟ್ರೈನರ್. ನಿಮ್ಮನ್ನು ಈ ಒಂದು ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸಾಕಷ್ಟು ಜನ ನೋಡಿ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಓದ್ತಾರೆ, ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಬರೀತಾರೆ, ಇಂಗ್ಲಿಷ್ ಅನ್ನ ಮಾತನಾಡ್ತಾ ಇರಬೇಕಾದ್ರೆ ತುಂಬಾನೇ ಭಯ ಪಡ್ತಾರೆ. ಈ ಭಯ ಅವರಿಗೆ ಏಕೆ ಬರುತ್ತೆ ಮತ್ತು ಆ ಭಯವನ್ನ ಹೇಗೆ ಹೋಗಲಾಡಿಸಿಕೊಳ್ಬಹುದು ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಇವತ್ತಿನ ವಿಷಯವನ್ನ ನಾವು ಕಲಿಯೋಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಕನ್ನಡದಿಂದ ಸುಲಭವಾಗಿ ಇಂಗ್ಲಿಷ್ ನ ಕಲಿಬೇಕು ಅಂತಂದ್ರೆ ಈ ಒಂದು ಚಾನಲ್ ನ ಈ ಒಳ್ಳೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ರಿಂದ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಇಂಗ್ಲಿಷ್ ಭಯವನ್ನ ಹೋಗಲಾಡಿಸಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಫಿಯರ್ ಅಂದ್ರೆ ಏನು ಅಂತ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಫ್ರೆಂಡ್ಸ್, ಫಿಯರ್ ಅಂತಂದ್ರೆ ಯಾವುದೇ ಒಂದು ವಿಷಯದ ಮೇಲೆ ನಾವು 100% ಶೋರ್ ಇಲ್ಲದೆ ಇದ್ದಾಗ ನಮ್ಗೆ ಫಿಯರ್ ಬರುತ್ತೆ. ಯಾವುದೇ ಒಂದು ವಿಷಯದಲ್ಲಿ ನಾವು 100% ಕಾನ್ಫಿಡೆಂಟ್ ಇಲ್ಲದೆ ಇದ್ದಾಗ ನಮಗೆ ಫಿಯರ್ ಬರುತ್ತೆ. ಅಂದ್ರೆ when there is confidence there is no fear. Okay, when there is no confidence there is a fear. ಅಂದ್ರೆ ಎಲ್ಲಿ ನಿಮಗೆ ಆತ್ಮವಿಶ್ವಾಸ ಇರುತ್ತೋ ಅಲ್ಲಿ ಫಿಯರ್ ಇರಲ್ಲ, ಎಲ್ಲಿ ಆತ್ಮವಿಶ್ವಾಸ ಇರಲ್ವೋ ಅಲ್ಲಿ ಫಿಯರ್ ಇರುತ್ತೆ. ಆತ್ಮವಿಶ್ವಾಸ ಅಂತಂದ್ರೇನು? ಸೊ ಆತ್ಮ ಅಂತಂದ್ರೆ ನಾವು, ವಿಶ್ವಾಸ ಅಂತಂದ್ರೆ ನಮ್ಮ ಮೇಲೆ ನಮಗೆ 100% ವಿಶ್ವಾಸ ಇರಬೇಕು. ವೆನ್ ವಿ ಆರ್ ನಾಟ್ ಕಾನ್ಫಿಡೆಂಟ್ ಆನ್ ಅವರ್ ಸೆಲ್ಸ್ 100%, ವೆನ್ ವಿ ಆರ್ ಪರ್ಫಾರ್ಮಿಂಗ್ ಎನಿ ಟಾಸ್ಕ್, ಆನ್ ದಟ್ ಟೈಮ್ ದ ಫಿಯರ್ ಎಕ್ಸಿಸ್ಟ್. ಎಸ್ ಫ್ರೆಂಡ್ಸ್, ಅಂದ್ರೆ ನಾವು ಏನನ್ನಾದ್ರೂ ಮಾಡ್ತಾ ಇರಬೇಕಾದ್ರೆ ಅದ್ರ ಮೇಲೆ ನಾವು ಮಾಡ್ತೀವಿ ಅಂತ 100% ಕಾನ್ಫಿಡೆನ್ಸ್ ಇಲ್ಲದೆ ಇದ್ದಾಗ ಫಿಯರ್ ಎಕ್ಸಿಸ್ಟ್ ಆಗುತ್ತೆ. ಫಿಯರ್ ಅಂತಂದ್ರೆ ಫಿಯರ್ ಈಸ್ ಲೈಕ್ ಅ ಜಸ್ಟ್ ಒನ್ ಕೈಂಡ್ ಆಫ್ ಅ ಫೀಲಿಂಗ್, ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ಒನ್ ಕೈಂಡ್ ಆಫ್ ಅ ಎಮೋಷನ್. ಇಟ್ ಈಸ್ ಆಕ್ಚುಲಿ ನೆಗೆಟಿವ್ ಎಮೋಷನ್. ಈ ಫಿಯರ್ ಯಾವಾಗ ಬರುತ್ತೋ ಸೊ ವ್ಯಕ್ತಿಯಲ್ಲಿ ನಕಾರಾತ್ಮಕ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆಮೇಲೆ ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಫೀಲಿಂಗ್ಸ್ ಗಳಿಂದ ಆ ವ್ಯಕ್ತಿ ಏನೊಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾನೋ ಅದರಲ್ಲಿ 100% ಆಗಿ ಸಕ್ಸಸ್ ಸಿಗಲ್ಲ. ಸೊ ಅಲ್ಲಿ ಫೇಲ್ಯೂರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೇನೆ ಈಗ ನಿಮಗೆ ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸೊ ನಮಗೆ ಇಂಗ್ಲಿಷ್ ಅನ್ನ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ನಮ್ಮ ಮೇಲೆ ನಮಗೆ 100% ಏನಿಲ್ಲ, ಭರವಸೆ ಇಲ್ಲ, ಶ್ಯೂರಿಟಿ ಇಲ್ಲ. ನಾನು ಸರಿಯಾಗಿ ಮಾತನಾಡಬಲ್ಲೆನಾ, ನನಗೂ ಆ ಭಾಷೆನ ಮಾತನಾಡ್ಲಿಕ್ಕೆ ಆಗತ್ತಾ ಅಂತಂದ್ರೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಆದ್ರಿಂದ ನಮಗೆ ಏನಾಗ್ತಾ ಇದೆ, ಈ ಫಿಯರ್ ಬರ್ತಾ ಇದೆ. ಸರಿ, ಹಾಗಾದ್ರೆ ಈಗ ಫಿಯರ್ ಏನಂತಂದು ನಾವು ತಿಳ್ಕೊಂಡ್ವಿ. ಈಗ ಈ ಫಿಯರ್ ಅಲ್ಲಿ 2 ರೀತಿಯ ಫಿಯರ್ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ ಫಿಯರ್ ಅಲ್ಲಿ ಜನರಲಿ ನಾವು 2 ರೀತಿಯ ಫಿಯರ್ ಅನ್ನ ನೋಡ್ತೀವಿ. ಒಂದು ಇಂಟರ್ನಲ್ ಫಿಯರ್ ಅಂತೀವಿ, ಇನ್ನೊಂದು ಎಕ್ಸ್ಟರ್ನಲ್ ಫಿಯರ್ ಅಂತ ಅಂತೀವಿ. ಇಂಟರ್ನಲ್ ಫಿಯರ್ ಅಂತಂದ್ರೆ ನೀವು ನಿಮ್ಮ ಒಳಗಡೆ ಏನ್ ಅನುಭವಿಸ್ತಾ ಇದ್ದೀರಿ, ಯಾವ ರೀತಿ ಎಮೋಷನ್ಸ್ ಗಳನ್ನ ಉತ್ಪತ್ತಿ ಮಾಡ್ಕೊಳ್ತಾ ಇದ್ದೀರಿ, ಯಾವ ರೀತಿ ಫೀಲಿಂಗ್ಸ್ ಗಳನ್ನ ನೀವು ಅಲ್ಲಿ ಹೊಂದ್ತಾ ಇದ್ದೀರಿ ಅಂತ ಅನ್ನೋದು ಇಂಟರ್ನಲ್ ಫಿಯರ್ ಅಂತ ಕರಿತೀವಿ. ಎಕ್ಸ್ಟರ್ನಲ್ ಫಿಯರ್ ಅಂತಂದ್ರೆ ನೀವು ಫಿಯರ್ ಅನ್ನ ಹೊಂದಿದಾಗ, ಅಂದ್ರೆ ಭಯವನ್ನ ಹೊಂದಿದಾಗ ಹೊರಗಡೆ ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರಿ ಅಂತ ಅನ್ನೋದು ಎಕ್ಸ್ಟರ್ನಲ್ ಫಿಯರ್ ಆಗುತ್ತೆ. ವೆಲ್ ಫ್ರೆಂಡ್ಸ್, ಈಗ ಈ ಫಿಯರ್ ಅಂದ್ರೆ ಏನು ಅಂತ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಫಿಯರ್ ಎಲ್ಲಿಂದ ಬರುತ್ತೆ? ಮೈ ಡಿಯರ್ ಫ್ರೆಂಡ್ಸ್, ಒನ್ ಥಿಂಗ್ ಐ ಮಸ್ಟ್ ಕ್ಲಾರಿಫೈ ಯು. ಆಕ್ಚುಲಿ ಫಿಯರ್ ಡಸ್ ನಾಟ್ ಎಕ್ಸಿಸ್ಟ್. ಐ ರಿಪೀಟ್, ಫಿಯರ್ ಡಸ್ ನಾಟ್ ಎಕ್ಸಿಸ್ಟ್. ಫಿಯರ್ ಈಸ್ ಆನ್ ಇಮ್ಯಾಜಿನೇಷನ್. ಫಿಯರ್ ಅಂತ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ನಾವು ಮಾಡಿಕೊಳ್ಳುವಂತ ಒಂದು ಕಲ್ಪನೆ ಅಷ್ಟೇ. ಫಿಯರ್ ರಿಯಲ್ ಆಗಿ ಇಲ್ವೇ ಇಲ್ಲ. ಭಯ ಅಂತಂದ್ರೆ ಇಲ್ವೇ ಇಲ್ಲ. ಈ ಭಯ ಎಲ್ಲಿಂದ ಬರುತ್ತೆ ಅಂತ ಅನ್ನೋದನ್ನ ನಾವು ನೋಡಿದಾಗ there we may see there are 2 sources from where we get fear. The first source, so external source ಅಂತ ಅಂತೀವಿ, and the second one internal source ಅಂತ ಕರಿತೀವಿ. ಆಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಇಂಗ್ಲಿಷಿಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿದೆ. ಎಸ್, ಬಟ್ ಇದನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಇರುವಂತಹ ಬೇರೆ ಫಿಯರ್ ಗಳಿಂದಲೂ ಸಹ ನೀವು ಆಚೆ ಬರ್ಬೋದು. ವೆಲ್ ಸರಿ, ಹಾಗಾದ್ರೆ ಈಗ ಇಂಗ್ಲಿಷ್
ಫಿಯರ್ ನಮಗೆ ಇದೆ ಅಂತಂತಂದ್ರೆ ಈಗ ಎರಡು ರೀತಿಯಿಂದ ನಮಗೆ ಆ ಇಂಗ್ಲಿಷ್ ಫಿಯರ್ ನಮಗೆ ಬಂದಿದೆ. ಒಂದು ಎಕ್ಸ್ಟರ್ನಲ್ ಆಗಿ ಬಂದಿದೆ, ಇನ್ನೊಂದು ಇಂಟರ್ನಲ್ ಆಗಿ ಬಂದಿದೆ. ಸರಿ, ಎಕ್ಸ್ಟರ್ನಲ್ ಫಿಯರ್ ಅಂದ್ರೆ ಹೊರಗಡೆಯಿಂದ ನಮಗೆ ಇಂಗ್ಲಿಷ್ ಅಂತಂದ್ರೆ ಭಯ ಯಾಕೆ ಮೂಡ್ತು ಅನ್ನೋದು ನಾವು ನೋಡಿದಾಗ, ಸೊ ಫಸ್ಟ್ ಆಫ್ ಆಲ್, ಸೊ ಇಟ್ ಮೇ ಕಮ್ ಫ್ರಮ್ ಅದರ್ ಪೀಪಲ್, ಅಂದ್ರೆ ಬೇರೆಯವರಿಂದ ಬಂದಿರಬಹುದು. Okay, sometime you know that other people might have told you, yes, English is very difficult language. ಇಂಗ್ಲಿಷ್ ಅಂದ್ರೆ ತುಂಬಾ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಅಂತಂದು ಬೇರೆಯವರು ನಿಮಗೆ ಹೇಳಿರ್ಬೋದು. ಸೊ ಆದ್ರಿಂದ ನೀವು ಅದನ್ನ ಪಡ್ಕೊಂಡಿರ್ಬೋದು. ಅಂಡ್ ಸಮ್ ಟೈಮ್ ಯು ನೋ ದಟ್ ದ ಪೀಪಲ್ ಹೂಮ್ ವಿ ಆರ್ ಅಸೋಸಿಯೇಟಿಂಗ್ ವಿತ್, ಸೊ ದೇ ಮೇ ಬಿ ಅವರ್ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸು ಸಹ ನಮಗೆ ಹೇಳಿರ್ಬೋದು, ಎಸ್ ಮಗ ನನಗೆ ಎಲ್ಲ ಸಬ್ಜೆಕ್ಟ್ ತುಂಬಾ ಈಸಿ ಕಣೋ, ಆದ್ರೆ ಇಂಗ್ಲಿಷ್ ಅಂದ್ರೆ ತುಂಬಾ ಟಫ್ ಅಪ್ಪ ಅಂತಂದು ಫ್ರೆಂಡ್ಸ್ ಯಾವಾಗ ಮಾತನಾಡ್ತಾ ಇರ್ತಾರೋ ನಾವು ಅದನ್ನ ಕೇಳಿ 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 ಏನ್ ಅನ್ಕೊಳ್ತೀವಿ, ಎಸ್ ಇಂಗ್ಲಿಷ್ ಅಂತಂದ್ರೆ ನಮಗೂ ಸಹ ಟಫ್ ಅಂತ ಅನ್ಕೊಳ್ತೀವಿ. ಆಕ್ಚುಲಿ ಹಿ ಮೈಟ್ ಬಿ ಫೇಸಿಂಗ್ ಅ ಪ್ರಾಬ್ಲಮ್ ಇನ್ ಇಂಗ್ಲಿಷ್, ಎಸ್, ಬಟ್ ವಿ ಆಲ್ಸೋ ಬಿಲೀವ್ ಇಟ್ ಬಿಕಾಸ್ ಹಿ ಈಸ್ ಆಫ್ಟರ್ ಆಲ್ ಅವರ್ ಫ್ರೆಂಡ್. ನಮ್ಮ ಫ್ರೆಂಡ್ ಆದ್ರಿಂದ ಅವನಿಗೆ ಭಯ ಆಗ್ತಾ ಇದೆ, ನನಗೂ ಭಯ ಆಗ್ಬಹುದು, ಅವನಿಗೆ ಟಫ್ ಆಗ್ತಾ ಇದೆ, ನನಗೂ ಟಫ್ ಆಗ್ಬಹುದು ಅಂತ ನಾವು ನಮ್ಮ ಮೈಂಡ್ ಅಲ್ಲಿ ತಗೊಳ್ತೀವಿ. And then sometime what happens, my dear friends, actually I feel very bad to tell about it because I'm not telling about all the teachers, all the teachers are not bad, there are very good teachers are also there, but sometime some teachers might have told you, yes, you are very dull in English, you cannot do well in English, okay, you cannot learn English, ನಿಮ್ಗೆ ಇಂಗ್ಲಿಷ್ ಕಲಿಲಿಕ್ಕೆ ಆಗಲ್ಲ, ನೀನು ಇಂಗ್ಲಿಷ್ ಅಲ್ಲಿ ತುಂಬಾ ದಂಡ ಇದೆಯಾ, ಸೊ ಇಂಗ್ಲಿಷ್ ಅಂತಂದ್ರೆ ಟಫ್, ಇಂಗ್ಲಿಷ್ ಅಂತ ಅನ್ನೋದು ಜಾಣ ವಿದ್ಯಾರ್ಥಿಗಳಿಗೆ ಮಾತ್ರ, ಈ ರೀತಿ ಏನಾದ್ರೂ ಟೀಚರ್ಸ್ ಸಹ ಹೇಳಿರ್ಬೋದು. ಸೊ ಈ ಎಲ್ಲ ವಿಷಯಗಳಿಂದ ಎಕ್ಸ್ಟರ್ನಲ್ ಆಗಿ ನಾವು ಇಂಗ್ಲಿಷ್ ಅಂತಂತಂದ್ರೆ ಏನ್ ಮಾಡ್ತಾ ಇದೀವಿ, ಈಗ ಭಯವನ್ನ ಪಡ್ತಾ ಇದೀವಿ. ವೆಲ್, ಈಗ ಈ ಇಂಗ್ಲಿಷ್ ಫಿಯರ್ ನಮಗೆ ಈ ರೀತಿ ಹೊರಗಡೆಯಿಂದ ಬಂದಿರಬಹುದು. ವಂಡರ್ಫುಲ್. ಅಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇಂಟರ್ನಲ್ ಅಂತಂದ್ರೆ ನೋಡಿ, ನಮ್ಗೆ ನಾವೇ ಅದನ್ನ ಸೃಷ್ಟಿ ಮಾಡ್ಕೊಳ್ತೀವಿ. ಈಗ ಹೇಗೆ ಗೊತ್ತಾ, ಸಮ್ ಟೈಮ್ ದಟ್ ಅವರ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಆನ್ ದ ಬೇಸ್ ಆಫ್ ಫಾಸ್ಟ್ ಬಿಲೀಫ್, ಸೊ ವಿ ಮೇ ಕ್ರಿಯೇಟ್ ಸಮ್ ಮೆಂಟಲ್ ಬ್ಲಾಕೇಜಸ್ ಇನ್ ಅವರ್ ಮೈಂಡ್. ಅಂದ್ರೆ ಕೆಲವಷ್ಟು ಫಾಸ್ಟ್ ಎಕ್ಸ್ಪೀರಿಯನ್ಸ್ ಗಳಿಂದ, ಫಾಸ್ಟ್ ಬಿಲೀಫ್ ಗಳಿಂದ ಇಂಗ್ಲಿಷ್ ಅಂತಂದ್ರೆ ಭಯ, ಇಂಗ್ಲಿಷ್ ಅಂತಂದ್ರೆ ಟಫ್ ಅಂತನ್ನೋದನ್ನ ನಾವು ಮೈಂಡ್ ಅಲ್ಲಿ ತುಂಬ್ಕೊಂಡ್ಬಿಡ್ತೀವಿ. ಸರಿ, ಈ ಒಂದು ಫಾಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗುತ್ತೆ, ಮೈ ಡಿಯರ್ ಫ್ರೆಂಡ್ಸ್? ಫಿಯರ್ ಅಂತಂದ್ರೆ ಏನು? ಡು ಯು ನೋ ದ ರಿಯಲ್ ಲಾಂಗ್ ಫಾರ್ಮ್ ಆಫ್ ಫಿಯರ್? ಫಾಲ್ಸ್ ಎಕ್ಸ್ಪೀರಿಯನ್ಸ್ ಅಪಿಯರಿಂಗ್ ರಿಯಲ್, ಅಂದ್ರೆ ಒಂದು ಸುಳ್ಳು ಅನುಭವಗಳು ನಮ್ಮನ್ನ ಈಗಲೂ ಸಹ ನಿಜ ಅಂತಂದು ನಂಬಿಸ್ತಾ ಇರ್ತವೆ. ಸೊ ಅದನ್ನ ನಾವು ಫಿಯರ್ ಅಂತ ಅಂತೀವಿ. ಈಗ ಕೆಲವೊಮ್ಮೆ ನಮಗೆ ಪ್ರೈಮರಿಲಿ ಕಲಿತಾ ಇರ್ಬೇಕಾದ್ರೆ, ಈಗ ನೀವು ಪ್ರೈಮರಿಲಿ ಕಲಿತಾ ಇದ್ರಿ ಅಂತ ಇಟ್ಕೊಳ್ಳಿ. ಸೊ ಪ್ರೈಮರಿಲಿ ಕಲಿತಾ ಇರ್ಬೇಕಾದ್ರೆ ನಿಮಗೆ ಆ ವಿಷಯ ಯಾವುದೇ ಒಂದು ಕಾರಣಕ್ಕೆ ಅರ್ಥ ಆಗದೇ ಇರಬಹುದು, ಮೇ ಬಿ ನಿಮಗೆ ಆ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು, ಅಥವಾ ಟೀಚರ್ ಸರಿಯಾಗಿ ಹೇಳ್ಕೊಡ್ತಾ ಇಲ್ಲದೆ ಇರಬಹುದು. ಓಕೆ, ಎರಡೂ ರೀಸನ್ ಬರುತ್ತೆ ಅಲ್ಲಿ. ಎಸ್, ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ಸೊ ಅವಾಗ ನೀವು ಅನ್ಕೊಳ್ತೀರಿ, ಎಸ್, ನನಗೆ ಇಂಗ್ಲಿಷ್ ಅಂತಂದ್ರೆ ಟಫ್, ನನಗೆ ಇಂಗ್ಲಿಷ್ ಅನ್ನ ಈ ಜನ್ಮದಲ್ಲಿ ಕಲೀಲಿಕ್ಕೆ ಆಗಲ್ಲ. ಸೊ ಈ ರೀತಿಯ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಗಳನ್ನ ನೀವು ಇಟ್ಕೊಂಡಿರ್ಬೋದು. ನೋಡಿ, ಆ ಒಂದು ಸಮಯದಲ್ಲಿ ನೀವು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಪರ್ಫಾರ್ಮ್ ಮಾಡದೇ ಇದ್ದಿದ್ದಕ್ಕೆ ನೀವು ಇಂಗ್ಲಿಷ್ ನಲ್ಲಿ ಫೇಲ್ ಆಗಿದ್ದಿರ್ಬೋದು. ಸೊ ಅವಾಗ ಟೀಚರ್ಸ್ ನಿಮ್ಗೆ ಹೊಡೆದಿರ್ಬೋದು, ಬೈದಿರ್ಬೋದು. ಎಸ್, ಸೊ ಇವೆಲ್ಲ ಕಾರಣಗಳಿಂದಾಗಿ ನಿಮ್ಮ ಮೈಂಡ್ ಅಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರಿ ಏನಂತಂದು, ಫಾಸ್ಟ್ ಬಿಲೀಫ್, ಎಸ್, ನನಗೆ ಇಂಗ್ಲಿಷ್ ನ ಕಲೀಲಿಕ್ಕೆ ಆಗಲ್ಲ, ಇಂಗ್ಲಿಷ್ ಈಸ್ ವೆರಿ ಡಿಫಿಕಲ್ಟ್, ಇಂಗ್ಲಿಷ್ ಅಂತಂದ್ರೆ ನನಗೆ ತುಂಬಾ ಟಫ್. ಯಾವಾಗ ಇಂಗ್ಲಿಷ್ ಪುಸ್ತಕ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಇಂಗ್ಲಿಷ್ ಅಂತಂದ್ರೆ ಆ ಭಯ ನಿಮಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರತ್ತೆ. ಇಂಗ್ಲಿಷ್ ಸಬ್ಜೆಕ್ಟ್ ನಮಗೆ ಭಯ ಹುಟ್ಟಿಸ್ತಾ ಇರತ್ತೆ, ಮತ್ತು ಈಗ ಇಂಗ್ಲಿಷ್ ನ ಮಾತನಾಡೋದಂತೂ ದೂರದ ಮಾತು. ಎಸ್ ಆರ್ ನೋ? ಸೊ ಈ ಎಲ್ಲ ಕಾರಣಗಳಿಂದಾಗಿ ನಮಗೆ ಮೈಂಡ್ ಅಲ್ಲಿ ಕೆಲವಷ್ಟು ಬ್ಲಾಕೇಜಸ್ ಗಳು ಇರ್ತವೆ. ಇದಕ್ಕೆ ನಾವು ಮೆಂಟಲ್ ಬ್ಲಾಕ್ಸ್ ಅಂತ ಕರಿತೀವಿ. ಇಫ್ ಯು ವಾಂಟ್ ಟು ಓವರ್ಕಮ್ ಫ್ರಮ್ ದಿಸ್ ಫಿಯರ್, ಮೈ ಡಿಯರ್ ಫ್ರೆಂಡ್ಸ್, ಸೊ ದ ಫಸ್ಟ್ ಥಿಂಗ್ ಯು ಶುಡ್ ಡೂ ಈಸ್ you should remove your mental blockages. ನಿಮ್ಮ ಮೈಂಡ್ ಅಲ್ಲಿ ಏನ್ ತುಂಬಿಕೊಂಡಿದ್ರಿ, ನನ್ನಿಂದ ಆಗಲ್ಲ ಅಂತಂದು, ನನಗೆ ಅವಾಗ ಟಫ್ ಇತ್ತು, ಈಗಲೂ ಟಫ್ ಆಗುತ್ತೆ ಅಂತ ಏನ್ ತಿಳ್ಕೊಂಡಿರ್ತೀರಿ, ಅದನ್ನ ನೀವು ತೆಗೆದು ಹಾಕ್ಬೇಕು. ಈಗ ನೋಡಿ, ಒಂದು ಸಿಂಪಲ್ ಉದಾಹರಣೆ ನಿಮ್ಗೆ ತಿಳಿಸ್ತೀನಿ. ಇದೊಂದು ಫಿಶ್ ಟ್ಯಾಂಕ್ ಅಂತಂತ ಇಟ್ಕೊಳ್ಳಿ, ಫಿಶ್ ಅಕ್ವಾರಿಯಂ. ಈ ಫಿಶ್ ಅಕ್ವಾರಿಯಂ ಅಲ್ಲಿ ಮೀನುಗಳು ಪ್ರತಿನಿತ್ಯ ಇಲ್ಲಿ ಏನ್ ಮಾಡ್ತಾ ಇರ್ತವೆ, ಅಡ್ಡಾಡ್ತಾ ಇರ್ತವೆ, ಸುತ್ತಲೂ ಅಡ್ಡಾಡ್ತಾ ಇರ್ತವೆ. ಎಸ್, ಇದು ನೀರು.
ಈಗ ಮೇಲಿನಿಂದ ಇಲ್ಲಿ ಇದಕ್ಕೆ ಮೀನುಗಳಿಗೆ ಆಹಾರವನ್ನು ಹಾಕ್ಲಿಕ್ಕೆ ಒಂದು ಹೋಲ್ ಮಾಡಿರ್ತಾರೆ. ಇದರಿಂದ ಏನು ಆಕ್ಸಿಜನ್ ಬರ್ತಾ ಇರುತ್ತೆ ಅಂಡ್ ದೆನ್ ಫುಡ್ ಸಹ ಮೀನುಗಳಿಗೆ ಹಾಕ್ತಾ ಇರ್ತಾರೆ. ಈಗ ಏನಾಗುತ್ತೆ ಅಂತಂದ್ರೆ ಪ್ರತಿನಿತ್ಯ ಈ ಹೋಲ್ ನಿಂದ ನಾನು ಫುಡ್ ಹಾಕ್ತಾ ಇರ್ತೀನಿ, ಮೀನುಗಳು ಇಲ್ಲಿ ತನಕ ಬಂದು ಆ ಫುಡ್ ಅನ್ನ ತಿಂದ್ಬಿಟ್ಟು ವಾಪಸ್ ಹೋಗ್ತಾ ಇರ್ತವೆ. ಓಕೆ, ಇದು ಮೀನುಗಳ ಮೈಂಡ್ ಅಲ್ಲಿ ಇರುವಂತ ಒಂದು ರೂಟೀನ್. ಎಸ್, ಈಗ ಏನಾಗುತ್ತೆ ಅಂತಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ಈಗ ನಾನು ಅಡ್ಡ ಇಲ್ಲೊಂದು ಗ್ಲಾಸ್ ಹಾಕ್ಬಿಡ್ತೀನಿ. ಈಗ ಗ್ಲಾಸ್ ಹಾಕಿದ್ದೀನಿ. ಈಗ ಮತ್ತೆ ಪ್ರತಿನಿತ್ಯ ನಾನು ಮೀನುಗಳಿಗೆ ಏನು ಆಹಾರವನ್ನು ಹಾಕ್ತಾ ಇರ್ತೀನಿ, ಅದೇ ರೀತಿ ಮೀನುಗಳಿಗೆ ಮೇಲಿಂದ ಆಹಾರವನ್ನು ಹಾಕ್ತಾ ಇದ್ದೀನಿ. ಈಗ ಮೀನುಗಳು ದಿನಾಲು ಬರುವ ಹಾಗೇನೆ ಈಜಾಡ್ತಾ ಈಗ ಫುಡ್ ತಿನ್ಬೇಕು ಅಂತಂದು ಇಲ್ಲಿ ಬರ್ತವೆ. ಗ್ಲಾಸ್ ಅವುಗಳಿಗೆ ಕಾಣಲ್ಲ, ಸೊ ದಡ್ ಅಂತಂದು ಹಾಯ್ತವೆ. ಸೊ ಇಲ್ಲಿ ಪೆಟ್ಟಾಗತ್ತೆ. ಸೊ ಮತ್ತೆ ವಾಪಸ್ ಹೋಗ್ತವೆ. ಮತ್ತೆ ಫುಡ್ ತಿನ್ಬೇಕಂತ ಬರ್ತವೆ. ಮತ್ತೆ ತಮ್ಮ ಮೀನುಗಳ ತಲೆಗೆ ಆ ಗ್ಲಾಸ್ ಪಡೆಯುತ್ತೆ, ಮತ್ತೆ ವಾಪಸ್ ಹೋಗ್ತವೆ. ಹೀಗೆ ಆಗಿ 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 ಏನಾಗುತ್ತೆ ಅಂತಂದ್ರೆ ಯಾವಾಗ ಅವುಗಳು ಫುಡ್ ಅನ್ನ ತಿನ್ಬೇಕು ಅಂತಂತಂದು ಇದನ್ನ ಕ್ರಾಸ್ ಮಾಡ್ಲಿಕ್ಕೆ ಹೋಗ್ತವೆ. ಅವುಗಳಿಗೆ ಗ್ಲಾಸ್ ಬಡದ್ಬಿಟ್ಟು ಸೊ ಅಲ್ಲಿ ಅವುಗಳಿಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಆಗ ಅವುಗಳು ನಂಬಿಡ್ತವೆ ನಾವು ಫುಡ್ ಅನ್ನ ತಿನ್ಲಿಕ್ಕೆ ಹೋದ್ರೆ ಆಕ್ಚುಲಿ ನಮಗೆ ಏಟ್ ಬೀಳುತ್ತೆ ಅಂತಂದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಡ್ತವೆ. ಈಗ ನೋಡಿ, ಮಾರನೇ ದಿನ ನಾನು ನಿಜವಾಗ್ಲೂ ಈ ಗ್ಲಾಸ್ ಅನ್ನ ಈಗ ತೆಗೆದ್ಬಿಡ್ತೀನಿ. ಓಕೆ, ಈಗ ಈ ಗ್ಲಾಸ್ ಅನ್ನ ನಾನು ತೆಗ್ದಿದ್ದೀನಿ. ಬಟ್ ಮಜಾ ನೋಡಿ, ಮೀನುಗಳು ಇಲ್ಲಿಯ ತನಕ ಬರ್ತವೆ, ಆದ್ರೆ ಫುಡ್ ಅನ್ನ ತಿನ್ನಲ್ಲ. ಇಲ್ಲಿ ತನಕ ಬಂದು ಇದನ್ನ ಕ್ರಾಸ್ ಮಾಡಲ್ಲ, ವಾಪಸ್ ಹೋಗ್ಬಿಡ್ತವೆ. ಮತ್ತೆ ಮೀನುಗಳು ಇಲ್ಲಿ ತನಕ ಬರ್ತವೆ, ಈ ಕಡೆಯಿಂದ ಮುಂದಕ್ಕೆ ದಾಟಲ್ಲ, ಮತ್ತೆ ಅವು ಈ ಕಡೆ ವಾಪಸ್ ಬಂದ್ಬಿಡ್ತವೆ. ಏಕೆ? ಆಕ್ಚುಲಿ ಇಲ್ಲಿಗ ಗ್ಲಾಸ್ ಇಲ್ಲ. ಗ್ಲಾಸ್ ಎಲ್ಲಿದೆ? ಮೈಂಡ್ ಅಲ್ಲಿದೆ. ಅರ್ಥ ಆಗ್ತಾ ಇದೆ ನಿಮಗೆ? ಅಂದ್ರೆ ಫಿಯರ್ ಈಸ್ ನಾಟ್ ಎಕ್ಸಿಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಫಿಯರ್ ಅನ್ನೋದು ಎಕ್ಸಿಸ್ಟ್ ಇಲ್ಲ. ಫಿಯರ್ ಎಲ್ಲಿದೆ? ನಮ್ಮ ಮೈಂಡ್ ಅಲ್ಲಿದೆ, ಇಮ್ಯಾಜಿನೇಷನ್ ಅಲ್ಲಿದೆ. ಈ ರೀತಿ ನಾವು ಮೆಂಟಲ್ ಬ್ಲಾಕೇಜಸ್ ಗಳನ್ನ ಏನ್ ಮಾಡ್ಕೊಂಡಿರ್ತೀವಿ, ಆ ಮೆಂಟಲ್ ಬ್ಲಾಕೇಜಸ್ ಗಳನ್ನ ತೆಗೆದಾಗ ಸೊ ನಾವು ಫಿಯರ್ ನಿಂದ ಆಚೆ ಬರ್ಬೋದು. ಈಗ ಇಂಗ್ಲಿಷ್ ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೈಂಡ್ ಅಲ್ಲಿ ಯಾವ ರೀತಿಯ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇದಾವೋ, I don't know that what kind of past experiences or past negative emotions you have got in your mind. So what you need to do, you need to come over from the past experiences. So then only you can have the confidence in your life, my dear friends. When you feel confident in your life, so then you will not get any kind of fear. Got it? ಅರ್ಥ ಆಯ್ತಲ್ವಾ? ಸೊ ಆದ್ರಿಂದ ಫಸ್ಟ್ ನಮ್ಮ ಮೆಂಟಲ್ ಬ್ಲಾಕೇಜಸ್ ಗಳನ್ನ ಕ್ಲಿಯರ್ ಮಾಡ್ಕೋಬೇಕು. ವೆಲ್, ಸರಿ, ಹಾಗಾದ್ರೆ ಈಗ ಫಿಯರ್ ಅಂದ್ರೆ ಏನಂತ ಗೊತ್ತಾಯ್ತು, ಅದ್ರ ಜೊತೆಗೇನೆ ಫಿಯರ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಯ್ತು. ಮತ್ತು ಈಗ ಫಿಯರ್ ನ ಹೋಗಲಾಡಿಸ್ಕೊಳ್ಳಿಕ್ಕೆ ನಾವು ಮೆಂಟಲ್ ಬ್ಲಾಕೇಜಸ್ ಗಳನ್ನ ನಾವು ತೆಗಿಬೇಕಂತ ಅನ್ನೋದು ಗೊತ್ತಾಯ್ತು. ಈಗ ನಾನು ನಿಮಗೆ ವೆರಿ ಇಂಪಾರ್ಟೆಂಟ್ ಒಂದು ಫಾರ್ಮುಲಾನ ಸೇವ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಈ ಫಾರ್ಮುಲಾನ ಕರೆಕ್ಟ್ ಆಗಿ ನೀವು ತಿಳ್ಕೊಂಡು ಅದನ್ನ ಅಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಮ ಇಂಗ್ಲಿಷ್ ಫಿಯರ್ ನಿಂದ ನೀವು 100% ಆಚೆ ಬರಬಹುದು. ಓಕೆ, ಸೊ ದೆನ್ ಶಾಲ್ ವಿ ಲರ್ನ್ ಇಟ್ ಅನ್ನ ಕಲಿಯೋಣ. ಸೊ ಆರ್ ಯು ಎಕ್ಸೈಟೆಡ್? ಇಫ್ ಯು ಎಕ್ಸೈಟೆಡ್ ಟು ನೋ ದಟ್ ಫಾರ್ಮುಲಾ, ಸೊ ದೆನ್ ಪ್ಲೀಸ್ ಟೈಪ್ ಇನ್ ಅ ಚಾಟ್ ಬಾಕ್ಸ್, ಎಸ್ ಐ ಆಮ್ ಎಕ್ಸೈಟೆಡ್. ಟೈಪ್ ಮಾಡಿದ್ರಲ್ವಾ? ವೆಲ್, ಸೊ ನೌ ಲೆಟ್ ಅಸ್ ಲರ್ನ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ಇಂಗ್ಲಿಷ್ ಬರೆಯದಿಂದ ಆಚೆ ಬರ್ಲಿಕ್ಕೆ ನಾವು ಒಂದು ಫಾರ್ಮುಲಾ ನಾನು ನಿಮಗೆ ಈಗ ಸೇವ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಸೊ ದಟ್ ಈಸ್ ಕಾಲ್ಡ್ ಟ್ರಿಬಲ್ ಫಿ ಫಾರ್ಮುಲಾ. ವೆಲ್ ಫ್ರೆಂಡ್ಸ್, ಒನ್ ಥಿಂಗ್ ಈಸ್ ಶೋರ್, ಯು ನೋ, if you want to come over from the fear of spoken English, so first of all you should feel confident on yourself. When you start feeling confident on yourself when you are speaking English, so then your fear is going to vanish out. ನೀವು ನಿಮ್ಮ ಮೇಲೆ 100% ಕಾನ್ಫಿಡೆಂಟ್ ಆದಾಗ ಸೊ ನಿಮ್ಮ ಫಿಯರ್ ಖಂಡಿತವಾಗ್ಲೂ ಆಚೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ನೀವು ಖಂಡಿತವಾಗ್ಲೂ ಫಿಯರ್ ಇಂದ ಆಚೆ ಬರ್ಬೋದು. ವೆಲ್, ಹಾಗಾದ್ರೆ ನೀವು ಇಂಗ್ಲಿಷ್ ಫಿಯರ್ ಇಂದ ಆಚೆ ಬರಬೇಕು ಅಂತಂದ್ರೆ ಈ ಟ್ರಿಬಲ್ ಫಿ ಫಾರ್ಮುಲಾ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ವಾಟ್ ಈಸ್ ದ ಟ್ರಿಬಲ್ ಫಿ ಫಾರ್ಮುಲಾ? ಸೊ ಟ್ರಿಬಲ್ ಫಿ ಫಾರ್ಮುಲಾ ಈಸ್ ನಥಿಂಗ್ ಬಟ್ ದ ಫಸ್ಟ್ ಫಿ ಇಸ್ ಕಾಲ್ಡ್ ಪ್ರಿಪೇರ್, ಅಂಡ್ ದೆನ್ ಸೆಕೆಂಡ್ ಫಿ ಇಸ್ ಕಾಲ್ಡ್ ಪ್ಲಾನ್, ಅಂಡ್ ದೆನ್ ಥರ್ಡ್ ಫಿ ಇಸ್ ಕಾಲ್ಡ್ ಪ್ರಾಕ್ಟೀಸ್. ವೆಲ್, ಈಗ ಫಸ್ಟ್ ಫಿ ಪ್ರಿಪೇರ್. ಪ್ರಿಪೇರ್ ಅಂತಂದ್ರೆ ನಾವು ಇಂಗ್ಲಿಷ್ ಅನ್ನ ಮಾತನಾಡಲಿಕ್ಕೆ
ಕಲಿಬೇಕು ಅಂತಂದ್ರೆ, ಭಯದಿಂದ ಆಚೆ ಬರಬೇಕು ಅಂದ್ರೆ ಪ್ರಿಪರೇಷನ್ ಮಾಡ್ಕೋಬೇಕು. ನಾವು ಯಾವುದೇ ಭಯವನ್ನ ಎದುರಿಸಬೇಕು ಅಂತಂದ್ರೆ ಪ್ರಿಪರೇಷನ್ ಮಾಡ್ಕೋಬೇಕು. ಸೊ ಪ್ರಿಪರೇಷನ್ ಏನಂತಂದ್ರೆ, ಫಸ್ಟ್ ಆಫ್ ಆಲ್ ನೀವು ಇನ್ಪುಟ್ ಅನ್ನ ಹಾಕೊಳ್ಬೇಕು. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವು ನಾಲೆಜ್ ನ ಇಟ್ಕೊಂಡಾಗ ನಾವು ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತೀವಿ. ಆ ನಾಲೆಜ್ ಬರಬೇಕು ಅಂತಂದ್ರೆ ನಾವು ಇನ್ಪುಟ್ ಅನ್ನ ತಗೊಳ್ಬೇಕು. ಇಂಗ್ಲಿಷ್ ಇನ್ಪುಟ್ ಎಲ್ಲಿಂದ ಬರುತ್ತೆ? ಸೊ ಬೈ ಲಿಸ್ನಿಂಗ್ ಇಂಗ್ಲಿಷ್ ಅಂಡ್ ದೆನ್ ರೀಡಿಂಗ್ ಇಂಗ್ಲಿಷ್ ಮಾಡಿ ಫ್ರೆಂಡ್ಸ್. ಈ ಇಂಗ್ಲಿಷ್ ನ ಮಾತನಾಡಬೇಕು ಅಂತಂದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಮನೆ ಮೇಲೆ ನೀರಿನ ಒಂದು ಸಿಂಟ್ಯಾಕ್ಸ್ ಅನ್ನ ಇಟ್ಟಿದ್ದೀರಿ. ಈಗ ನಿಮ್ಮ ಮನೆಗೆ ವಾಟರ್ ಬರಬೇಕು ಅಂತ ಕೆಳಗಡೆ ಸಿಂಟ್ಯಾಕ್ಸ್ ನಲ್ಲಿ ನೀರಿದ್ರೆ ಮಾತ್ರ ವಾಟರ್ ಬರುತ್ತೆ, ನೀರ್ ಇಲ್ಲದೆ ಇದ್ರೆ ವಾಟರ್ ಬರುತ್ತಾ? ಇಲ್ಲ. ಹಾಗೇನೆ ಇಂಗ್ಲಿಷ್ ಮಾತನಾಡಬೇಕು ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಇಂಗ್ಲಿಷ್ ಇನ್ಫಾರ್ಮೇಶನ್ ಇರಬೇಕು, ಇಂಗ್ಲಿಷ್ ನಾಲೆಜ್ ಇರಬೇಕು. ಈ ನಾಲೆಜ್ ಅಂಡ್ ಇನ್ಫಾರ್ಮೇಶನ್ ಎಲ್ಲಿಂದ ಬರುತ್ತೆ? ನಾವು ಇಂಗ್ಲಿಷ್ ನ ಲಿಸ್ನಿಂಗ್ ಮಾಡೋದ್ರಿಂದ, ಇಂಗ್ಲಿಷ್ ನ ಓದೋದ್ರಿಂದ. So therefore, I recommend you people. So now onwards, start listening English and then start reading English. First thing. And then second, ನಾವು ಇಂಗ್ಲಿಷ್ ನ ಮಾತನಾಡಬೇಕು ಅಂತಂದ್ರೆ ನಾವು ಪ್ಲಾನ್ ಮಾಡ್ಕೋಬೇಕು. ಎಸ್, ಹೌ ವಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್, ವೆನ್ ವಿ ಸ್ಪೀಕ್ ಇಂಗ್ಲಿಷ್. ಇಂಗ್ಲಿಷ್ ನ ನಾವು ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡ್ಕೋಬೇಕು ಮಾತನಾಡಬೇಕಾದ್ರೆ ಅಂತ ಅನ್ನೋದಕ್ಕೆ ನಾವು ಪ್ರಾಕ್ಟಿಕಲ್ ಲರ್ನಿಂಗ್ ಮಾಡ್ಬೇಕಲ್ಲಿ. ಸಿ, ಸೋ ಮೆನಿ ಪೀಪಲ್ ದೇ ಲರ್ನ್ ಇಂಗ್ಲಿಷ್ ಥೆರೋಟಿಕಲ್ ಆಗಿ ಇಂಗ್ಲಿಷ್ ನ ಕಲಿತಾರೆ. ಸೊ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ, ಸೊ ಇಂಗ್ಲಿಷ್ ಕೇವಲ ಥಿಯರಿ ಆಗಿ ಮಾತ್ರ ಮೈಂಡ್ ಅಲ್ಲಿ ಬರುತ್ತೆ, ಪ್ರಾಕ್ಟಿಕಲ್ ಆಗಿ ಮಾತಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಅವರು ಪ್ರಾಕ್ಟಿಕಲ್ ಆಗಿ ಲರ್ನಿಂಗ್ ಮಾಡಲ್ಲ. ಎಸ್, ಸೊ ಪ್ರಾಕ್ಟಿಕಲ್ ಆಗಿ ಲರ್ನಿಂಗ್ ಮಾಡಬೇಕು. ನಾವು ಯಾವಾಗ ಮತ್ತು ಹೇಗೆ ಇಂಗ್ಲಿಷ್ ನ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಾಗುತ್ತೆ? ಸೊ ಯು ನೀಡ್ ಟು ಚೂಸ್ ದ ರೈಟ್ ಮೆಂಟರ್, ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿದೌಟ್ ಅ ದ್ರೋಣಾಚಾರ್ಯ, ಅರ್ಜುನ ವುಡಂಟ್ ಹ್ಯಾವ್ ಬಿಕಮ್ ದ ಗ್ರೇಟೆಸ್ಟ್ ವಾರಿಯರ್ ಇನ್ ದ ಮಹಾಭಾರತ. ಎಸ್, and then without a Ramakant Anchrekar, Sachin Tendulkar wouldn't have become the greatest cricketer of India. Yes or no? So ಅದೇ ರೀತಿ ನಾವು ಸಹ ಇಂಗ್ಲಿಷ್ ಅನ್ನ ಮಾತನಾಡಬೇಕು ಅಂತಂದ್ರೆ somehow we need to choose a right mentor and then right guru. Yes, ಆ ಮೆಂಟರ್ ನ ಚಾಯ್ಸ್ ಮಾಡಿಕೊಂಡು ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ನಲ್ಲಿ ಹೋಗ್ಬಿಟ್ಟು ನಾವು ಕಲಿಬೇಕು. ನಾವು ಯಾವಾಗ 100% ಒಬ್ಬ ಗುರುವಿನ ಹತ್ರ ನಾವು ಚೆನ್ನಾಗಿ ವಿಷಯಗಳನ್ನು ಕಲಿತೀವಿ, ಅವಾಗ ನಮ್ಮ ಮೈಂಡಲ್ಲಿ ನಾಲೆಜ್ ಚೆನ್ನಾಗಿ ಬರುತ್ತೆ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಿ ಕಲ್ತ್ಕೊಳ್ಬಹುದು. ವೆಲ್, ಸೊ ದಿಸ್ ಮೂಮೆಂಟ್ ಜಸ್ಟ್ ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಥಿಂಗ್. ನೀವು ಸಹ ನನ್ನನ್ನ ಒಬ್ಬ ಮೆಂಟರ್ ಆಗಿ ಚಾಯ್ಸ್ ಮಾಡ್ಕೋಬಹುದು ಇಫ್ ಯು ವಾಂಟ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆಗ್ತಾ ಇದ್ರೆ, ನೀವು ನನ್ನಿಂದ ಇಂಗ್ಲಿಷ್ ನ ಕಲಿಬಹುದು ಅಂತ ನಿಮ್ಗೆ ಅನ್ಸಿದ್ದೆ ಆದ್ರೆ, ಸೊ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಇದೆ. ನಿಮ್ಗೆ ಬೇಕಿದ್ರೆ ಅದರ ಡೀಟೇಲ್ಸ್ ಅನ್ನ ಕೆಳಗಡೆ ನಂಬರ್ ಏನ್ ಕಾಣಿಸ್ತಾ ಇದೆಯೋ ಆ ನಂಬರ್ ಮೇಲೆ ಕಾಲ್ ಮಾಡಿಬಿಟ್ಟು ನೀವು ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಜಾಯಿನ್ ಆಗಬಹುದು. ಅಲ್ಲಿ ನಿಮಗೆ ಇಂಗ್ಲಿಷ್ ನ ಹೇಗೆ ಕಲಿಬೇಕು, ಇಂಗ್ಲಿಷ್ ನ ಯಾವಾಗ ಸರಿಯಾಗಿ ಹೇಗೆ ನೀವು ಬಳಸಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ಪ್ರಾಕ್ಟಿಕಲ್ ಲರ್ನಿಂಗ್ ನಿಂದ ನೀವು ಇಂಗ್ಲಿಷ್ ಭಯವನ್ನ ಹೋಗಲಾಡಿಸಿಕೊಂಡು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ನೀವು ಇಂಗ್ಲಿಷ್ ನ ಚೆನ್ನಾಗಿ ಮಾತನಾಡಬಹುದು. ವೆಲ್ ಫ್ರೆಂಡ್ಸ್, ಅಂಡ್ ದೆನ್ ಥರ್ಡ್ ಫೀ ಈಸ್ ಪ್ರಾಕ್ಟೀಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಮೈ ಡಿಯರ್ ಫ್ರೆಂಡ್ಸ್. So many people, they go to so many spoken English classes. Yes, they join so many spoken English courses. They read so many spoken English books. They watch so many spoken English videos on YouTube. So then question is, why they are unable to speak English? It's because they are getting the knowledge to their mind. ಅವರಿಗೆ ನಾಲೆಜ್ ಸಿಗ್ತಾ ಇದೆ, ಬಟ್ ಅವರು ಏಕೆ ರಿಸಲ್ಟ್ ಅನ್ನ ಪಡಿತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. My dear friends, what you know is not important. What you do with what you know is important. The knowledge is not the power. Applied knowledge is the power. ನಾಲೆಜ್ ನೀವು ಪಡ್ಕೊಳ್ತಾ ಇದ್ರಿ, ಬಟ್ ಆ ನಾಲೆಜ್ ಅನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ, ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಪ್ರಾಕ್ಟಿಕಲ್ ಆಗಿ ನೀವು ಮಾತನಾಡ್ತಾ ಇದ್ದೀರಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಈಗ ಇಲ್ಲಿ ಕ್ವಶನ್ ಬರ್ತದೆ, ಸರ್ ನಾವು ಹಾಗಾದ್ರೆ ಪ್ರಾಕ್ಟೀಸ್ ಹೇಗೆ ಮಾಡಬೇಕು? ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಯು ಮೇ ಪ್ರಾಕ್ಟೀಸ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಜೊತೆ ಆದ್ರೂ ಪ್ರಾಕ್ಟೀಸ್ ಮಾಡ್ಬೇಕು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯು ಮೈಟ್ ಹ್ಯಾವ್ ಹರ್ಡ್ ದ ಪ್ರೋವರ್ಬ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಬಟ್ ಐ ಟೆಲ್ ಯು, ಪ್ರಾಕ್ಟೀಸ್ ಓನ್ಲಿ ಡಸ್ ನಾಟ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಕರೆಕ್ಟ್ ಅಂಡ್ ದೆನ್ ರೈಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸರಿಯಾಗಿ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ರಿಂದ ಸರಿಯಾದ ರೀತಿಯಲ್ಲಿ ನೀವೇನ್ ಕಲಿತೀರಿ ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಇಂಗ್ಲಿಷ್ ಭಯದಿಂದ ಆಚೆ ಬಂದು ಇಂಗ್ಲಿಷ್ ನ ಚೆನ್ನಾಗಿ ಮಾತಾಡಬಹುದು. ಅಂಡ್ ಅಲಾಂಗ್ ವಿತ್ ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಪ್ರಾಕ್ಟಿಕಲ್ ಬೋನಸ್ ಟಿಪ್, ಮೈ ಡಿಯರ್ ಫ್ರೆಂಡ್ಸ್. ಈ ಬೋನಸ್ ಟಿಪ್ ಏನಂತಂದ್ರೆ,
not only about English, whatever fear you might have got in your mind, if you want to overcome from your fear, the one thing you need to do, face the fear will go. Avoid the fear will grow. I repeat, face the fear will go. Avoid the fear will grow. ಅಂದ್ರೆ ನೀವು ಯಾವುದರಿಂದ ಭಯ ಪಡ್ತೀರಿ ಅದನ್ನ ಫೇಸ್ ಮಾಡಬೇಕು. ಎಸ್, ಅದನ್ನ ಎದುರಿಸಬೇಕು. ಅಂದ್ರೆ ಆ ಭಯ ಏನಾಗುತ್ತೆ, ಆಚೆ ಹೋಗುತ್ತೆ. ಅದನ್ನ ನಾವು ಎಷ್ಟು ಅವಾಯ್ಡ್ ಮಾಡ್ತೀವಿ ಅದು ದೊಡ್ಡದಾಗ್ತಾ ಹೋಗುತ್ತೆ. ಇಂಗ್ಲಿಷ್ ಅಂತಂದ್ರೆ ನಿಮ್ ಭಯನ ಇಂಗ್ಲಿಷ್ ನಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೋ ಮ್ಯಾಟರ್ ವೆದರ್ ಯು ಸ್ಪೀಕ್ ರೈಟ್ ಆರ್ ರಾಂಗ್, ಮೈ ಡಿಯರ್ ಫ್ರೆಂಡ್ಸ್, try to speak English. So many people, why they do not speak, so why do they get a fear? Yes, when I speak I may make a mistake. When I speak other people may laugh at me. ಎಸ್, ನಾನು ಮಾತನಾಡ್ತಾ ಇರ್ಬೇಕಾದ್ರೆ ತಪ್ಪು ಮಾತಾಡ್ಬೋದು ಅಥವಾ ಬೇರೆಯವ್ರು ನಗ್ಬಹುದು, ನನಗೆ ಅಸಹ್ಯ ಆಗ್ಬಹುದು. ಇವುಗಳೆಲ್ಲವನ್ನು ಬಿಟ್ಬಿಡಿ. ವಿದೌಟ್ ಮೇಕಿಂಗ್ ಮಿಸ್ಟೇಕ್ nobody can get success in their life, my dear friends. Remember, my dear friends, how could you learn Kannada language? Okay, do you think that without making a mistake we have learned Kannada? No. As a child, when we were learning Kannada, we have done so many mistakes in our childhood. ಸಾಕಷ್ಟು ಮಿಸ್ಟೇಕ್ ಮಾಡಿದೀವಿ. ಮಿಸ್ಟೇಕ್ ಮಾಡಿನೇ ನಾವು ಕನ್ನಡವನ್ನು ಮಾತನಾಡಿ ಕಲ್ತಿದೀವಿ. ಅದೇ ರೀತಿ ಇಂಗ್ಲಿಷ್ ಭಯದಿಂದ ಆಚೆ ಬರಬೇಕು ಅಂತಂದ್ರೆ ಫೇಸ್ ಇಟ್. ಓಕೆ, ಪ್ರತಿನಿತ್ಯ ಇಂಗ್ಲಿಷ್ ಮಾತನಾಡಿ, ಪ್ಲಾನ್ ಮಾಡ್ಕೊಳ್ಳಿ. ಇವತ್ತು ನಾನು ಪ್ರಿಪರೇಷನ್ ಮಾಡಿ, ಎಸ್, ಬುಕ್ಸ್ ಗಳನ್ನ ಓದಿ, ಲಿಸ್ನಿಂಗ್ ಮಾಡಿ, ಎಸ್, ಅಂಡ್ ದೆನ್ ಪ್ಲಾನ್ ಮಾಡ್ಕೊಳ್ಳಿ. ಯಾವಾಗ ನಾನು ಹೇಗೆ ಇಂಗ್ಲಿಷ್ ನ ಬಳಸಬೇಕು ಅಂತಂದು ಸರಿಯಾದ ಮೆಂಟರ್ ನ ಚಾಯ್ಸ್ ಮಾಡ್ಕೊಳ್ಳಿ. ಅಂಡ್ ದೆನ್ ಪ್ರಾಕ್ಟೀಸ್ ಮಾಡಿ, ಫೇಸ್ ಇಟ್, ಅಂಡ್ ಡೆಫಿನೆಟ್ಲಿ ಇಟ್ ವಿಲ್ ಗ್ರೋ. Well, so have you understood, my dear friends? ಒಂಚೂರು ವಿಡಿಯೋ ದೊಡ್ಡದಾಗಿರ್ಬೋದು, ಬಟ್ ಐ ಹೋಪ್ ದಟ್ ಐ ಹ್ಯಾವ್ ಗಿವನ್ ಯು ದ good information about how to overcome from the fear of spoken English. Well friends, have you enjoyed this video? ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸೊ ಇದನ್ನ ಈ ಕೂಡಲೇ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಅಂಡ್ ಅದ್ರ ಜೊತೆಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, well friends, with this I am going to end this video. Very soon I am going to meet you in the next video. Till then, bye, see you, thank you very much, and God bless you all.